ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ, ಇದೀಗ ಮಾರುಕಟ್ಟೆಯಲ್ಲಿ ಲಂಸಮ್ ಹಣ ಹೂಡಲು ಸರಿಯಾದ ಸಮಯವೇ? ಸುಮಾರು ಜನ ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಲಂಸಮ್ ಅಮೌಂಟ್ ಏನಾದರೂ ಸ್ಟಾಕ್ ಮಾರ್ಕೆಟ್ಸಲ್ಲಿ ಸದ್ಯಕ್ಕೆ ಹಾಕ್ಬೋದಾ ಅಂತ. ಯಾಕಂದರೆ ಸದ್ಯಕ್ಕೆ ಕರೆಕ್ಷನ್ ಫೇಸಲ್ಲಿದೆ ಮಾರ್ಕೆಟು. ನಿಫ್ಟಿ 13% ಡೌನ್ ಫ್ರಮ್ ಲೈಫ್ ಟೈಮ್ ಹೈ. ಮಾರ್ಕೆಟ್ಸು ಸ್ವಲ್ಪ ಲೋ ಆಗೇ ಇದೆ, ಅದು ಯಾವ ಡೌಟು ಇಲ್ಲ. ಇನ್ನೂ ಬೀಳೋ ಚಾನ್ಸಸ್ ಇದೆ, ಯಾಕಂದರೆ ಸದ್ಯಕ್ಕೆ ತುಂಬ ಅನ್ಸರ್ಟನಿಟಿ ಇದೆ ಗ್ಲೋಬಲ್ ಎಕಾನಮಿಯಲ್ಲಿ. ಆದರೆ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕಮ್ಮಿ ಇದೆ, ಸ್ಟಾಕ್ ಮಾರ್ಕೆಟ್ ಪ್ರಾಫಿಟಬಲ್ ಇದೆ ಅಂತ ನಮ್ಮ ಎಲ್ಲ ಲಂಸಮ್ ಅಮೌಂಟು ಸ್ಟಾಕ್ ಮಾರ್ಕೆಟ್ಸಲ್ಲಿ ಹಾಕೋ ನೆಸೆಸಿಟಿ ಇಲ್ಲ. ಅದು ಒಂದು. ಮತ್ತು ಇನ್ನೂ ಕೆಲವು ಫ್ಯಾಕ್ಟರ್ಸು ನಾವು ನೋಡಬೇಕಾಗುತ್ತೆ. ನಮ್ಮ ಹತ್ರ ಎಷ್ಟು ಜಾಸ್ತಿ ಅಮೌಂಟ್ ಇದೆ ಅಷ್ಟು ಜಾಸ್ತಿ ಕನ್ಫ್ಯೂಷನ್ ಇರುತ್ತೆ, ಈಗ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಯೂಶ್ವಲಿ ಲಂಸಮ್ ಅಮೌಂಟ್ ಬರುವಾಗ ನಾವು ಆದಷ್ಟು ಅದರ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸಿಗೆ ಅಥವಾ ಫ್ಯೂಚರ್ ರಿಕ್ವೈರ್ಮೆಂಟ್ಸಿಗೆ ಹಾಕಬೇಕು. ಇವತ್ತೇ ಎಲ್ಲ ಖರ್ಚು ಮಾಡಿದರೆ ಆವಾಗ ಇವತ್ತು ಒಂದು ಸ್ವಲ್ಪ ಸಣ್ಣ ಖುಷಿ ಬರುತ್ತೆ, ಆದರೆ ಫ್ಯೂಚರಲ್ಲಿ ಆ ದುಡ್ಡಿಂದ ಏನು ಬೆನಿಫಿಟ್ ಸಿಗ್ತಿತ್ತು ಅದನ್ನು ನಾವು ಬಿಟ್ಟಾಗುತ್ತೆ. ನೀವು ಲಂಸಮ್ ಅಮೌಂಟನ್ನು ಈಗ ಹಾಕಬೇಕಾ ಇಲ್ವಾ ಅಂತ ನೋಡಲಿಕ್ಕೆ ಕೆಲವು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು. ಮೊದಲನೇದು, ಫಾರ್ ಹೌ ಲಾಂಗ್ ಕ್ಯಾನ್ ಯು ಹೋಲ್ಡ್ ದ ಲಂಸಮ್ ಇನ್ವೆಸ್ಟ್ಮೆಂಟ್. ಸಪೋಸ್ ನೀವು ಒಂದು ಲಂಸಮ್ ಅಮೌಂಟಿಗೆ ಹಾಕ್ತೀರಿ ಹಾಗೂ 8 ರಿಂದ 10 ವರ್ಷ ಅದನ್ನು ನೀವು ಸೇಲೇ ಮಾಡೋದಿಲ್ಲ, ನಾನು ಇಟ್ಕೋಬೋದು ಅಂತಿದ್ರೆ ಆವಾಗ ಲಂಸಮ್ ಅಮೌಂಟು ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಥವಾ ಎರಡರಲ್ಲೂ ಸ್ವಲ್ಪ ಹಾಕ್ಬೋದು. ನಿಮ್ಮ ವಿಷನು 5 ವರ್ಷ ಅಥವಾ ಅದಕ್ಕಿಂತ ಕಮ್ಮಿ ಇದ್ದರೆ ಆವಾಗ ನೀವು ಲಂಸಮ್ ಅಮೌಂಟ್ ಹಾಕೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಆಗುತ್ತೆ. ಯಾಕಂದರೆ ಎಷ್ಟು ಕಮ್ಮಿ ಪೀರಿಯಡ್ ಇದೆ ಅಷ್ಟು ಚಾನ್ಸ್ ಇದೆ ಲಾಸ್ ಆಗೋದಕ್ಕೆ. ಎರಡನೇ ಪಾಯಿಂಟು, ಲಂಸಮ್ ಅಮೌಂಟ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಯುವರ್ ಎಕ್ಸಿಸ್ಟಿಂಗ್ ಇನ್ವೆಸ್ಟ್ಮೆಂಟ್ಸ್. ಸಪೋಸ್ ಲಂಸಮ್ ಅಮೌಂಟ್ ಏನು ಇನ್ವೆಸ್ಟ್ ಮಾಡ್ತಾ ಇದ್ರಿ ಅದು 10% ಆರ್ ಲೋವರ್ ಆಫ್ ಯುವರ್ ಎಕ್ಸಿಸ್ಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಆವಾಗ ನೀವು ಒಂದೇ ಶಾರ್ಟಿಗೆ ಹಾಕ್ಬೋದು 8 ರಿಂದ 10 ವರ್ಷಕ್ಕೆ. ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದರೆ ಆವಾಗ ಲಂಸಮ್ ಅಮೌಂಟ್ ಬದಲು ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ. ಎಷ್ಟೋ ತಿಂಗಳಿಗೆ ಅಥವಾ 1 ವರ್ಷಕ್ಕಿಂತ ಜಾಸ್ತಿನೂ ನೀವು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸ್ಟ್ಯಾಗರಿಂಗ್ ದ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಮೂರನೇ ಪಾಯಿಂಟು, ಡೂ ಯು ಹ್ಯಾವ್ ಹೈ ಇಂಟ್ರೆಸ್ಟ್ ಲೋನ್ಸ್. ಸುಮಾರು ಜನ ಪರ್ಸನಲ್ ಲೋನ್ಸಲ್ಲಿ ಹೈ ಇಂಟ್ರೆಸ್ಟ್ ರೇಟ್ ಕಟ್ತಾ ಇರ್ತಾರೆ, ಕ್ರೆಡಿಟ್ ಕಾರ್ಡ್ ಡ್ಯೂ ಇರುತ್ತೆ, ಬಿಸ್ನೆಸ್ ಲೋನ್ಸ್ ತೊಗೊಂಡಿರ್ತಾರೆ, ಇದರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾರೆ ಬ್ಯಾಂಕ್ಸ್ ಅವರು. ಸೊ ಅದಕ್ಕೋಸ್ಕರನೇ ನಿಮ್ಮ ಹತ್ರ ಲಂಸಮ್ ಅಮೌಂಟ್ ಇತ್ತು ಹಾಗೂ ಈ ಥರ ಲೋನ್ಸ್ ಪೆಂಡಿಂಗ್ ಇದ್ದರೆ ಫಸ್ಟು ಇದನ್ನು ತೀರಿಸಲಿಕ್ಕೆ ಯೋಚನೆ ಮಾಡಿ. ಕ್ರೆಡಿಟ್ ಕಾರ್ಡ್ಸು 2 ರಿಂದ 4% ಪರ್ ಮಂತ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ತುಂಬ ಹೈ ಒಂದು ಅಮೌಂಟ್ ಇರುತ್ತೆ ಅದು. ಅದೇ ಥರ ಪರ್ಸನಲ್ ಲೋನ್ಸು 15 to 24% ಪರ್ ಆ್ಯನಮ್ ಚಾರ್ಜ್ ಮಾಡ್ತಾರೆ. ಈ ಇಂಟ್ರೆಸ್ಟು ತುಂಬ ಹೈ ಇದೆ. ಸೊ ನಿಮ್ಮ ಹತ್ರ ಯಾವ ಥರ ಒಂದು ಲೋನ್ ಸಿಚುವೇಶನ್ ಇದೆ, ನೀವು ಇದೆಲ್ಲ ಇದೆಯಾ ನೋಡಿಕೊಂಡು ಮತ್ತೆ ಲಂಸಮ್ ಅಮೌಂಟು ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ಮಾಡಬೇಕಾ ಅಂತ ನಿಮಗೊಂದು ಡಿಸಿಷನ್ ತಗೋಬೋದು. ನಾಲ್ಕನೇ ಪಾಯಿಂಟು, ಈಸ್ ಯುವರ್ ಎಮರ್ಜೆನ್ಸಿ ಫಂಡ್ ರೆಡಿ. ಎಲ್ಲರೂ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಮೇಂಟೈನ್ ಮಾಡಬೇಕು. ಅದು 6 ತಿಂಗಳದ್ದು ಎಕ್ಸ್ಪೆನ್ಸಸ್ ಅದು. ಅಂದರೆ ನಿಮ್ಮ ಮಂತ್ಲಿ ಖರ್ಚು 40,000 ಇದ್ದರೆ ಆವಾಗ ನೀವು 40,000 into 6 2.4 lakhs ಸೆಪ್ರೇಟಾಗಿ ಒಂದು FDಯಲ್ಲಿ ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ಮೇಂಟೈನ್ ಮಾಡಬೇಕು. ಇದು ಬರೀ ಎಮರ್ಜೆನ್ಸಿ ಬಂದರೆ ಮಾತ್ರ ಯೂಸ್ ಮಾಡಬೇಕು, ಬೇರೆ ಯಾವ ಪರ್ಪಸ್ಸಿಗೂ ಅದು ಟಚ್ ಆಗಬಾರ್ದು. ನೀವು ಇನ್ನೂ ಕನ್ಸರ್ವೇಟಿವ್, ಇನ್ನೂ ಸೇಫ್ಟಿ ನೋಡ್ತೀನಿ ಅಂದರೆ 10 ರಿಂದ 12 ತಿಂಗಳು ಆಫ್ ಲಿವಿಂಗ್ ಎಕ್ಸ್ಪೆನ್ಸಸನ್ನು ಎಮರ್ಜೆನ್ಸಿ ಫಂಡಾಗಿ ಮೇಂಟೈನ್ ಮಾಡಬೇಕು. ಆವಾಗ ನಿಮಗೆ ಯಾವ ಚಿಂತೆನೂ ಇರೋದಿಲ್ಲ ಹಾಗೂ ನಿಮ್ಮ ಫೈನಾನ್ಷಿಯಲ್ ಫೌಂಡೇಶನ್ನು ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ನಿಮ್ಮ ಹತ್ರ ಒಂದು ಎಮರ್ಜೆನ್ಸಿ ಫಂಡ್ ಇಲ್ಲ ಅಂದರೆ ಆವಾಗ ಲಂಸಮ್ ಅಮೌಂಟು ಫಸ್ಟು ಎಮರ್ಜೆನ್ಸಿ ಫಂಡನ್ನು ಬಿಲ್ಡಪ್ ಮಾಡಲಿಕ್ಕೆ ಯೂಸ್ ಮಾಡಿ. ಈಗ ಒಂದು ಅನೌನ್ಸ್ಮೆಂಟ್. ನಮಗೆ ಚಾಟ್ ಬಾಕ್ಸ್ಗಳಲ್ಲಿ, ಇಮೇಲ್ಗಳಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಮ್ಯೂಚುವಲ್ ಫಂಡ್ಗಳ ಬಗೆಗೆ ಒಂದಷ್ಟು ಮಾಹಿತಿ ಕೊಡಿ. ಅದಕ್ಕೋಸ್ಕರ ನಾವು ಉಚಿತವಾದ 2 ಗಂಟೆಗಳ ಆನ್ಲೈನ್ ವರ್ಕ್ಶಾಪ್ ಆನ್ ಮ್ಯೂಚುವಲ್ ಫಂಡ್ಸ್ ಆಯೋಜಿಸಿದ್ದೇವೆ. ಈ ಉಚಿತವಾದ ಮ್ಯೂಚುವಲ್ ಫಂಡ್ ಕೋರ್ಸ್ನಲ್ಲಿ ನಾವು ಏನೇನು ಟಾಪಿಕ್ ಕವರ್ ಮಾಡ್ತೇವೆ ಅಂತ ವಿವರಿಸಿದ್ರೆ ಈ ವಿಡಿಯೋ ಉದ್ದ ಆಗುತ್ತೆ. ಅದಕ್ಕೋಸ್ಕರ ಅದರ ಡೀಟೇಲ್ಸನ್ನು ಕೊಡಲಿಕ್ಕೋಸ್ಕರ ನಿಮ್ಮನ್ನು ನಾವು 10 ನಿಮಿಷದ ವೆಬಿನಾರಿಗೆ ಇನ್ವೈಟ್ ಮಾಡ್ತಾ ಇದ್ದೇವೆ. 13ನೇ ತಾರೀಕು ಏಪ್ರಿಲ್ ಭಾನುವಾರ ಬೆಳಿಗ್ಗೆ 10:15 ಈ 10 ನಿಮಿಷದ ವೆಬಿನಾರಿಗೆ ರಿಜಿಸ್ಟರ್ ಮಾಡೋದು ಬಹಳ ಸುಲಭ. successdigest@gmail.comಗೆ ಇಮೇಲ್ ಕಳಿಸಿ, ಸಬ್ಜೆಕ್ಟ್ ಮ್ಯೂಚುವಲ್ ಫಂಡ್ ವೆಬಿನಾರ್, ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ನ ಅದರಲ್ಲಿ ಬರೆದಿರಿ. ಸೀಟುಗಳು ಮೊದಲ 80 ಜನರಿಗೆ ಮಾತ್ರ, ಆದ್ದರಿಂದ ಆದಷ್ಟು ಬೇಗ ನೋಂದಣಿ ಮಾಡಿಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಒಂದು 5 ಲಕ್ಷ ಇದೆ ಹಾಗೂ ನೀವು ಒಂದು 8 ರಿಂದ 10 ವರ್ಷ ನಾನು ಅದನ್ನು ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡ್ಬೋದು ಅಂದರೆ ಆವಾಗ 2 ಆಪ್ಷನ್ ಇದೆ ನಿಮಗೆ. ಒಂದೇ ಸತಿ 5 ಲಕ್ಷನ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕೋದು. ಇನ್ನೊಂದು ಆಪ್ಷನ್ ಏನಂದರೆ ಸ್ಟ್ಯಾಗರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಹಾಕೋದು. ಅಂದರೆ ಕೆಲವು ತಿಂಗಳಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತೀರಿ, 5 ಲಕ್ಷ ಒಂದೇ ದಿವಸ ಹಾಕೋದಿಲ್ಲ.
ಸಪೋಸ್ ಒಂದೇ ಶಾರ್ಟಲ್ಲಿ ಹಾಕ್ತೀರಿ ಅಂದರೆ ನಿಮಗೆ ಗೊತ್ತಿದ್ದಾಗೆ 8ರಿಂದ 10 ವರ್ಷ ಅಂತೂ ವೇಟ್ ಮಾಡಲೇಬೇಕು. ಹಾಗೂ ಒಳ್ಳೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿ ಮತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡಿಬಿಡಿ. ಸಪೋಸ್ ನಾನು ಸ್ವಲ್ಪ ಲಂಸಮನ್ನು ಇನ್ಸ್ಟಾಲ್ಮೆಂಟ್ಸಲ್ಲಿ ಹಾಕ್ತೀನಿ, ಸ್ವಲ್ಪ ವೇಟ್ ಮಾಡಿ ಹಾಕ್ತೀನಿ ಅಂದರೆ ಆವಾಗ ಒಂದು 5-6 ತಿಂಗಳು ಬೇಕಾದರೆ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಬೋದು. ಒಂದು 5 ಲಕ್ಷ ಇದ್ದರೆ 5 ತಿಂಗಳಿಗೆ 1 ಲಕ್ಷ ಆಗಿ ಇನ್ವೆಸ್ಟ್ ಮಾಡ್ಬೋದು. ಅದು ಸ್ಟಾಕ್ಸ್ ಇರಲಿ, ಮ್ಯೂಚುವಲ್ ಫಂಡ್ಸ್ ಇರಲಿ ಅಥವಾ ಕಾಂಬಿನೇಷನೇ ಇರಲಿ. ಆವಾಗ ಅಕಸ್ಮಾತ್ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಇರುವಾಗ, ಡೌನ್ ಇರುವಾಗಲೂ ನಿಮಗೆ ಸ್ವಲ್ಪ ರೇಟಲ್ಲಿ, ಕಮ್ಮಿ ರೇಟಲ್ಲಿ ನಿಮಗೆ ಆ ಸ್ಟಾಕ್ಸು ಅಥವಾ ಮ್ಯೂಚುವಲ್ ಫಂಡ್ ಸಿಕ್ಕಿದಾಗ ಆಗುತ್ತೆ. ಮಾರ್ಕೆಟನ್ನು ಟೈಮ್ ಮಾಡೋದು ಟ್ರೈ ಮಾಡಬೇಡಿ. ನಿಮಗೆ ಲೋಯೆಸ್ಟ್ ಪಾಯಿಂಟ್ ಗೊತ್ತಾಗುತ್ತೆ, ಆವಾಗ ನಾನು ಎಲ್ಲ ಅಮೌಂಟನ್ನು ಒಂದೇ ಶಾರ್ಟಲ್ಲಿ ಹಾಕ್ತೀನಿ ಅನ್ನೋದು ಅದು ನಿಮಗೆ ಆಗೋದಿಲ್ಲ. ನೀವೇನು ಮಾಡಬೇಕಂದ್ರೆ ಗೆಸ್ ಮಾಡೋದಕ್ಕೆ ಹೋಗಲೇಬೇಡಿ. ಮೇ ಬಿ ಒಂದು ಶಾರ್ಟಲ್ಲಿ ಹಾಕಿ ಬಿಟ್ಬಿಡಿ, ಅಥವಾ ಒಂದು 2-3-4 ತಿಂಗಳಲ್ಲಿ ಅದನ್ನು ಡಿವೈಡ್ ಮಾಡಿ ಹಾಕಿ. ಸುಮಾರು ಜನ ನಾವು ನೋಡಿದ್ದೀವಿ, ಅವರು ಮಾರ್ಕೆಟ್ ಟೈಮಿಂಗ್ ಟ್ರೈ ಮಾಡ್ತಾರೆ, ಲಾಸ್ಟಿಗೆ ಇನ್ವೆಸ್ಟೇ ಮಾಡಲ್ಲ, ಅಷ್ಟರೊಳಗೆ ಮಾರ್ಕೆಟು ಮೇಲೋಗಿರ್ತದೆ. ಆವಾಗ ಅನಿಸುತ್ತೆ ಮುಂಚೆನೇ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ. ಸೊ ಈ ಥರ ಮಾಡೋಕ್ಕಿಂತ ನೀವು ಒಂದು ಸಿಸ್ಟಮ್ಯಾಟಿಕ್ ವೇ ಅಂತ ಒಂದು ಸೈಂಟಿಫಿಕ್ ವೇಯಲ್ಲಿ ಹಾಕಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಹತ್ರ ಸದ್ಯಕ್ಕೆ ಏನಾದರೂ ಲಂಸಮ್ ಅಮೌಂಟ್ ಇದೆಯಾ ಇನ್ವೆಸ್ಟ್ ಮಾಡಲಿಕ್ಕೆ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.